ಎಲ್ಲರಿಗೂ ಸ್ವಾಗತ. ಕೆಲವರಿಗೆ ಮಾತ್ರ ಈ ಜಗತ್ತು ಯಾಕೆ ಬೇರೆದೇ ರೀತಿ ಕಾಣಿಸುತ್ತೆ ಅಂತ ಎಂದಾದ್ರೂ ಅನ್ಸಿದ್ಯಾ? ಇವತ್ತು ನಾವು ಒಂದು ವಿಶಿಷ್ಟವಾದ ಗ್ರಹಿಕೆಯ ಬಗ್ಗೆ ಮಾತಾಡೋಣ. ಅದು ನಂಬಿಕೆಯ ದೃಷ್ಟಿಕೋನದಿಂದ ಬರುವಂಥದ್ದು. ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಒಂದು ಕೋಣೆಯೊಳಗೆ ಕಾಲಿಟ್ಟಾಗ ಅಲ್ಲಿರೋ ಜನರನ್ನು ಮಾತ್ರವಲ್ಲ, ಆ ಜಾಗದಲ್ಲಿರೋ ಒಂದು ಅದೃಶ್ಯವಾದ ಒತ್ತಡ ಅಥವಾ ಭಾವನೆಗಳನ್ನು ಕೂಡ ಗ್ರಹಿಸೋಕೆ ಸಾಧ್ಯವಾದ್ರೆ? ಈ ಒಂದು ಆಲೋಚನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ವಿಶೇಷ ಸಾಮರ್ಥ್ಯವನ್ನ ಆಧ್ಯಾತ್ಮಿಕ ವಿವೇಚನೆ ಅಂತ ಕರೀತಾರೆ. ಅಂದ್ರೆ ಇದು ಸುಮ್ಮನೆ ಸೂಕ್ಷ್ಮವಾಗಿರೋದಲ್ಲ, ಇದು ಇತರೆಗೆ ಕಾಣದ ಒಂದು ಸತ್ಯವನ್ನ ನೋಡೋದು. ಯಾರ್ದು ನಗುವಿನ ಹಿಂದಿರೋ ಕಪಟ, ಪ್ರಾರ್ಥನೆಯ ಹಿಂದಿರೋ ಅಹಂಕಾರ ಅಥವಾ ಜನರ ಗುಂಪಿನ ನಡುವೆ ಇರೋ ಒಂದು ತಣ್ಣನೆಯ ಭಾವ, ಇದನ್ನೆಲ್ಲ ಗ್ರಹಿಸೋದು. ಆದರೆ ಈ ಶಕ್ತಿಯಲ್ಲೇ ಒಂದು ದೊಡ್ಡ ವಿರೋಧಾಭಾಸ ಅಡಗಿದೆ. ಖಂಡಿತ ಇದೊಂದು ದೈವಿಕ ಕೊಡುಗೆನೇ ಇರಬಹುದು, ಆದರೆ ಅದೇ ಸಮಯದಲ್ಲಿ ಇದು ಹೊತ್ಕೊಳ್ಳೋಕಾಗದಷ್ಟು ಭಾರವಾದ ಹೊರೆಯೂ ಆಗ್ಬೋದು. ನಮ್ಮ ಇವತ್ತಿನ ಈ ವಿಶ್ಲೇಷಣೆ ಇದೇ ಉದ್ವೇಗವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಸರಿ, ಹಾಗಿದ್ರೆ ಮೊದಲನೆಗೆ ಈ ವರ ಹೊರಗಿನ ಪ್ರಪಂಚದ ಜೊತೆ ಅಂದರೆ ಬೇರೆ ಜನರ ಜೊತೆ ಹೇಗೆ ಘರ್ಷಣೆಗೆ ಕಾರಣವಾಗುತ್ತೆ ಅಂತ ನೋಡೋಣ. ಈ ದೃಷ್ಟಿ ಯಾಕೆ ಸಮಾಜದಿಂದ ದೂರ ಮಾಡಬಹುದು? ಮೊದಲನೇ ಅಪಾಯ ಏಕಾಂಗಿತನ. ಇದು ಸುಮ್ಮನೆ ಫ್ರೆಂಡ್ಸ್ ಇಲ್ಲ ಅನ್ನೋ ಒಂಟಿತನ ಅಲ್ಲ, ಬದಲಿಗೆ ಬೇರೆ ಯಾರಿಗೂ ಅರ್ಥವಾಗದ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಬ್ರೇ ಬದುಕ್ತಿರುವ ಹಾಗೆ ಅನ್ಸೋದು. ಈ ಶಕ್ತಿಯ ಭಾವನಾತ್ಮಕ ಹೊರೆ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಒಮ್ಮೆ ಹೀಗೆ ನೋಡೋಕ್ಕೆ ಶುರು ಮಾಡಿದರೆ ಇದನ್ನು ಆಫ್ ಮಾಡೋಕ್ಕೆ ಯಾವ ಸ್ವಿಚ್ ಕೂಡ ಇರೋದಿಲ್ಲ. ಈ ನಿರಂತರ ಸ್ಪಷ್ಟತೆ, ಸತ್ಯ ಅನ್ನೋದು ಸಾಮಾನ್ಯವಾಗಿ ಅಹಿತಕರವಾಗಿರೋದ್ರಿಂದ ಕೆಲವೊಮ್ಮೆ ವ್ಯಕ್ತಿಯನ್ನ ಇತರರಿಂದ ಒಂಟಿಯಾಗಿಸ್ಬಿಡಬಹುದು. ಎರಡನೇ ಅಪಾಯ ಏನಪ್ಪಾ ಅಂದ್ರೆ ಒಂದು ನಿರಂತರವಾದ ಆಂತರಿಕ ಸಂಘರ್ಷ. ಸತ್ಯ ಕಣ್ಣಿಗೆ ಕಂಡಾಗ ಅದನ್ನ ಹೇಳಬೇಕಾ ಅಥವಾ ಸುಮ್ಮನಿರ್ಬೇಕಾ? ಇದಕ್ಕೆ ಸುಲಭವಾದ ಉತ್ತರವೇ ಇಲ್ಲ. ಇದು ನಿಜಕ್ಕೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಮಾತ್ನಾಡಿದ್ರೆ ಜನ ತಪ್ಪು ತಿಳ್ಕೋಬಹುದು ಅಥವಾ ಕಠೋರ ಅಂತ ಜಡ್ಜ್ ಮಾಡಬಹುದು. ಆದರೆ ಸತ್ಯ ಗೊತ್ತಿದ್ದು ಮೌನವಾಗಿದ್ರೆ ಅದು ಆತ್ಮವಂಚನೆ ಮಾಡ್ಕೊಂಡ ಹಾಗೆ ಅನಿಸುತ್ತೆ. ಆಂತರಿಕ ಶಾಂತಿಯೇ ಹಾಳಾಗಿ ಹೋಗುತ್ತೆ. ಇದೇ ನಮ್ಮನ್ನ ಮೂರನೇ ಅಪಾಯದ ಕಡೆ ಕರ್ಕೊಂಡೋಗುತ್ತೆ. ಅದುವೇ ತಿರಸ್ಕಾರ. ಒಂದು ಅಹಿತಕರ ಸತ್ಯವನ್ನ ಹೇಳಿದಾಗ ಅದನ್ನ ಹೇಳಿದವರನ್ನೇ ದೂರ ಇಡುವ ಸಾಧ್ಯತೆ ತುಂಬಾನೇ ಇರುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಈ ತಿರಸ್ಕಾರ ವೈಯಕ್ತಿಕವಾಗಿರಲ್ಲ, ಬದಲಿಗೆ ಬಯಲಾದ ಸತ್ಯವನ್ನ ಎದುರಿಸೋಕೆ ಜನ ಸಿದ್ಧರಿಲ್ದಿದ್ದಾಗ ಬರೋ ಪ್ರತಿಕ್ರಿಯೆ ಇದು. ಬೆಳಕನ್ನ ಕಂಡಾಗ ಕತ್ತಲಿಗೆ ಸಹಜವಾಗಿಯೇ ಅಸಮಾಧಾನ ಆಗುತ್ತೆ ಅಲ್ಲ, ಹಾಗೆ. ಸರಿ, ಹೊರಗಿನ ಅಪಾಯಗಳನ್ನ ನೋಡಿದ್ವಿ. ಈಗ ಈ ಒಂದು ಗ್ರಹಿಕೆ ಒಬ್ಬ ವ್ಯಕ್ತಿಯ ಒಳಗೆ ಏನೆಲ್ಲ ಪರಿಣಾಮ ಬೀರುತ್ತೆ, ಅಂದ್ರೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹೇಗಿರುತ್ತೆ ಅಂತ ನೋಡೋಣ. ನಾಲ್ಕನೇ ಅಪಾಯ ಅದುವೇ ಗೊಂದಲ. ಅಂದ್ರೆ ಇತರರ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳನ್ನು ಹೀರ್ಕೊಂಡು ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಅಪಾಯ. ಈ ಗೊಂದಲ ಇದೆಯಲ್ಲ, ಇದು ತುಂಬಾನೇ ವಿಚಿತ್ರವಾಗಿ ಕಾಣಿಸ್ಕೊಳ್ಬೋದು. ಶಾಂತವಾಗಿದ್ದ ಜಾಗಕ್ಕೆ ಹೋಗಿ ಯಾವುದೇ ಕಾರಣವಿಲ್ಲದೆ ದುಃಖದಿಂದ ವಾಪಸ್ ಬರೋದು. ಬೇರೆಯವರ ಕಷ್ಟಗಳ ನೋವನ್ನ ಸ್ಪಂಜಿನ ಹಾಗೆ ಹೀರ್ಕೊಂಡು ಕ್ರಮೇಣ ಯಾವುದು ಸ್ವಂತ ಭಾವನೆ, ಯಾವುದು ಬೇರೆಯವರದು ಅನ್ನೋ ಗಡಿಯ ಮಸುಕಾರಿ ಬಿಡುತ್ತೆ. ಇನ್ನು ಐದನೇ ಅಪಾಯ ಆಧ್ಯಾತ್ಮಿಕ ಬಳಲಿಕೆ. ಅಂದ್ರೆ ನಿರಂತರವಾಗಿ ಆಧ್ಯಾತ್ಮಿಕವಾಗಿ ಜಾಗರೂಕರಾಗದ್ದು ಸುಸ್ತಾಗೋದು. ಒಂಟಿಯಾಗಿ ಹೊರಲಾಗದ ಭಾರವನ್ನ ಹೊತ್ತು ಹೊತ್ತು ದಣಿದು ಹೋಗೋದು. ಇಲ್ಲಿರೋ ಆಳವಾದ ಸತ್ಯ ಏನು ಗೊತ್ತಾ? ಈ ಬಳಲಿಕೆ ದೇವರ ಅನುಪಸ್ಥಿತಿಯಿಂದ ಬರೋದಲ್ಲ, ಬದಲಿಗೆ ದೇವರು ಮಾತ್ರ ಗೆಲ್ಲಬಹುದಾದ ಯುದ್ಧಗಳನ್ನು ತಾವೇ ಹೋರಾಡೋಕೆ ಪ್ರಯತ್ನಿಸೋದ್ರಿಂದ ಬರುತ್ತೆ. ವಿಶ್ರಾಂತಿಯನ್ನೇ ಮರ್ತಾಗ ಎಷ್ಟೇ ತೀಕ್ಷ್ಣವಾದ ದೃಷ್ಟಿ ಇದ್ರೂ ಅದು ಮಂಜಾಗ್ಬೋದು. ಆರನೇ ಅಪಾಯ ಇದೆಯಲ್ಲ, ಇದು ಬಹುಶಃ ಎಲ್ಲದಕ್ಕಿಂತ ಸೂಕ್ಷ್ಮವಾದ ಒಂದು ಬಲೆ. ಅದೆಷ್ಟೋ ಸತ್ಯಗಳನ್ನು ನೋಡುವ ಈ ವರ ಕಾಲಕ್ರಮೇಣ ತಾವೇ ಬೇರೆಯವರಿಗಿಂತ ಶ್ರೇಷ್ಠ ಅನ್ನೋ ಭಾವನೆಗೆ ದಾರಿ ಮಾಡಿಕೊಡ್ಬೋದು. ಎಷ್ಟು ಅದ್ಭುತವಾದ ಹೋಲಿಕೆ ಅಲ್ವಾ? ಕುರುಡರಾದ್ರೂ ನೋಡಬೇಕೆಂಬ ಆಸೆ ಇರ್ಬೋದು, ಆದ್ರೆ ಅಹಂಕಾರಿಗಳು ತಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಈ ಹಂತದಲ್ಲಿ ವರವು ಬೆಳಕಾಗುವ ಬದಲು ನೆರಳಾಗಿ ಬದಲಾಗುತ್ತೆ. ಸೇವೆ ಮಾಡಲೆಂದು ಕೊಟ್ಟ ಕೊಡುಗೆ ಬೇರೆಯವರನ್ನ ಅಳಿಯೋ ಸಾಧನವಾಗಿ ಬಿಡುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಗಂಭೀರವಾದ ಅಪಾಯದ ಕಡೆಗೆ ಹೋಗೋಣ. ಇದುವರೆಗೂ ನೋಡಿದ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿ ಮೂಲ ಅಸ್ಮಿತೆಯಲ್ಲೇ ಒಂದು ಬಿಕ್ಕಟ್ಟನ್ನ ಸೃಷ್ಟಿಸುತ್ತೆ. ನೋಡಿ, ಎಲ್ಲಕ್ಕಿಂತ ದೊಡ್ಡ ಅಪಾಯ ಏನೆಂದ್ರೆ ಒಬ್ಬರ ಗುರುತು ಅವರ ಮೂಲ ಸ್ವರೂಪದಿಂದ ಬರೋದರ ಬದಲು ಅವರಿಗೆ ಸಿಕ್ಕಿರುವ ಈ ವರದಿಂದಲೇ ನಿರ್ಧಾರವಾಗೋಕೆ ಶುರುವಾಗೋದು. ಈ ಬದಲಾವಣೆ ಇದೆಯಲ್ಲ, ಇದು ತುಂಬಾನೇ ಸೂಕ್ಷ್ಮವಾಗಿ ಆಗಿ ಹೋಗುತ್ತೆ. ನಾನು ಎಚ್ಚರಿಸುವನು
ಅನ್ನೋ ಗುರುತು ನಾನು ಪ್ರೀತಿಸಲ್ಪಟ್ಟ ಮಗು ಅನ್ನೋ ಮೂಲ ಅಸ್ಮಿತೆಯನ್ನೇ ಮರೆಮಾಚಿಬಿಡುತ್ತೆ. ಸಂಬಂಧವು ಕರ್ತವ್ಯವಾಗಿ ಬದಲಾದ ಕ್ಷಣವೇ ವರವು ಹೊರೆಯಾಗಿ ಬದಲಾಗುತ್ತೆ. ಮತ್ತು ಕೊನೆಗೆ ಈ ವಿಶ್ಲೇಷಣೆಯ ಮೂಲ ಸಂದೇಶವೇ ಇದು. ವಿವೇಚನೆಯ ನಿಜವಾದ ಉದ್ದೇಶ ಕತ್ತಲೆಯನ್ನು ನೋಡಿ ಭಯಪಡೋದಲ್ಲ, ಬದಲಿಗೆ ಆ ಕತ್ತಲೆಯ ಮಧ್ಯೆ ಬೆಳಕಾಗಿ ಇರೋದು. ಹಾಗಿದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಈ ಸ್ಪಷ್ಟ ದೃಷ್ಟಿ ಅನ್ನೋದು ಒಂದು ವರನ ಅಥವಾ ಹೊರೆನಾ? ಬಹುಶಃ ಉತ್ತರ ಇವೆರಡರ ನಡುವೆ ಒಂದು ಸಮತೋಲನವನ್ನ ಕಂಡುಕೊಳ್ಳೋದ್ರಲ್ಲೇ ಇದೆ. ಈ ಬಗ್ಗೆ ಯೋಚಿಸಿ.